ಓಕೆ, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್ ಗೈಸ್. ಕಾಲ್ ಸ್ಟಾರ್ಟ್ ಮಾಡೋಣ. ಸೊ ಇದರಲ್ಲಿ ಮೀಡಿಯಾ ಬೋರ್ಡ್ ಇನ್ಸ್ಟಾಲ್ ಮಾಡಿದ್ದೀನಿ. ಮೈಕ್ ಕ್ಲಾರಿಟಿ ಎಲ್ಲ ಹೆಂಗೆ ಕೇಳುತ್ತೆ ಅಂತ ನನಗೆ ಗೊತ್ತಿಲ್ಲ. ಲಾಸ್ಟ್ ಟೈಮ್ ಅದ್ಯಾವುದೋ ಮೈಕ್ ಅಡಾಪ್ಟರ್ ಹಾಕಿದ್ದೆ, ಸ್ವಲ್ಪ ಕ್ರ್ಯಾಕ್ಟಿಂಗ್ ಸೌಂಡ್ ಬರ್ತಿತ್ತು. ಸೊ ಅದಕ್ಕೆ ಮಧ್ಯದಲ್ಲಿ ನಾನು ಡೆಡ್ ಕ್ಯಾಟ್ ತಂದು ಹಾಕಿದೆ, ಸ್ವಲ್ಪ ಆದರೂ ತುಂಬ ಸೌಂಡ್ ಬರ್ತಿತ್ತು. ಸೊ ಮೀಡಿಯಾ ಬೋರ್ಡ್ ತರಿಸಿದ್ದೀನಿ. ಮೀಡಿಯಾ ಬೋರ್ಡ್ ಹೆಂಗೆ ಬರುತ್ತೆ ಗೊತ್ತಿಲ್ಲ ನನಗೆ. ಇವಾಗ ಓಡಿಸ್ತಾ ಗೊತ್ತಾಗುತ್ತೆ. ಅದು ಒಂದು ಸರ್ಟೇನ್ ವಿಂಡು ಇದರಲ್ಲಿ ಹೋಗ್ತಾ ನನಗೆ ಗೊತ್ತಾಗುತ್ತೆ. ವಿಂಡು ನನ್ನ ನಾಯ್ಸು ಝೀರೋ ಮಾಡ್ಕೊಂಡಿದ್ದೀನಿ, ಅಂದರೆ ಆಫ್ ಮಾಡ್ಕೊಂಡಿದ್ದೀನಿ. ಬಟ್ ಆದರೆ ಹೆಂಗೆ ಕೇಳಿಸುತ್ತೆ ಅಂತ ನನಗೆ ಗೊತ್ತಿಲ್ಲ. ವೈಸರ್ ಕ್ಲೋಸ್ ಮಾಡಿ ವೈಸರ್ ಓಪನ್ ಮಾಡ್ಕೊಂಡೆಲ್ಲ ಓಡಿಸೋದಕ್ಕೆ. ಸೊ ಡೆನಲ್ಲಿ D3 ಹಾಕ್ಸಿದ್ದೀನಿ ನೋಡಿ ಬ್ರೋ, ಸಕ್ಕದಾಗದಲ್ಲ, ಹೆವಿ ಬ್ರೈಟ್ನೆಸ್ಸು. ಸುಮ್ಮನೆ ಒಂದು ಶಾರ್ಟ್ ಸ್ಪಿನ್ ಔಟ್ ಬರೋಣ ಅಂತ, ಹೆಂಗೆ ಕೇಳಿಸುತ್ತೆ ಅಂತ ಗೊತ್ತಿಲ್ಲ. ಆಚೆ ಹಾಕ್ಬಿಡೋಣ, ಮಳೆ ಬರೋಂಗಿದೆ. ಸುಮ್ಮನೆ ಇಲ್ಲೇ ಒಂದು ರೌಂಡ್ ಔಟ್ ಬರೋಣ. ಮಳೆ ಪಕ್ಕ ಮೋಡ ಮುಚ್ಕೊಂಡಿದೆ, ನೆನೆಯೋದು ಬೇಡ, ಜಸ್ಟ್ ಒಂದು ಟೆಸ್ಟಿಂಗ್ ಮಾಡ್ಕೊಂಬರೋಣ. ಗಾಡಿನೂ ತೆಗ್ದಿರಲಿಲ್ಲ, 2 ದಿನ ಆಯಿತು. ಸೊ ಗಾಯ್ಸ್ ಬನ್ನಿ ಹೋಣ. ಫಸ್ಟ್ ಇವಾಗ ವೈಸರಲ್ಲಿ ತಕ್ಕೊಂಡು ಓಡಿಸ್ತೀನಿ, ಹೆಂಗೆ ಬರ್ತಿದೆ ಮೈಕ್ ಸೌಂಡು ಅಂತ. ಅದಾದ ಮೇಲೆ ಮೈಕ್ ಕ್ಲೋಸ್ ಮಾಡಿ ಓಡಿಸಿ ನೋಡ್ತೀನಿ. ಕ್ಲಾರಿಟಿ ಚೆನ್ನಾಗಿ ಬಂದರೆ ಸಾಕು ನನಗೆ, ಸೌಂಡ್ ಕ್ಲಾರಿಟಿ. ಇನ್ನು ಆ್ಯಂಗಲೆಲ್ಲ ಆಲ್ಮೋಸ್ಟ್ ಸೆಟ್ ಮಾಡ್ಕೊಂಡಿದ್ದೀನಿ. ಸೊ ವೈಸರ್ ಕ್ಲೋಸ್ ಮಾಡೋಣ ಒಂದು ನಿಮಿಷ. ಸೊ ವೈಸರ್ ಕ್ಲೋಸ್ ಮಾಡಿದ್ದೀನಿ. ಇವಾಗ ಹೆಂಗೆ ಕೇಳಿಸುತ್ತೆ ಗೊತ್ತಿಲ್ಲ. ಹೆಲ್ಮೆಟ್ಟು ಮೊನ್ನೆ ಕೂತ್ಕೊಂಡು ಕಾರ್ಡು ಮತ್ತು ಮೈಕ್ ಸೆಟಪ್ ಎಲ್ಲ ಮಾಡ್ಬೇಕಾರೆ ಈಗ ಗ್ಲಾಸ್ ಎಲ್ಲ ಹ್ಯಾಂಡ್ ಪ್ರಿಂಟ್ಸ್ ಆಗಿಬಿಟ್ಟಿದೆ. ಗ್ಲಾಸ್ ಎಲ್ಲ ಕ್ಲೀನ್ ಮಾಡ್ಕೊಬೇಕಿತ್ತು. ಹಂಗೆ ಫಿಂಗರ್ ಪ್ರಿಂಟ್ಸ್ ಎಲ್ಲ ನನಗೆ ಕಾಣ್ತಾ ಇದೆ. ಸೊ ಈ ಕಮ್ಮಿಂಗ್ 15th August 15 ಇಂಡಿಪೆಂಡೆನ್ಸ್ ಡೇಗೆ ರೈಡ್ ಹಾಕ್ಕೊಂಡಿದ್ದೀವಿ. ನಾಯ್ಸು ಎಲ್ಲಿ ಅಂತ ಇನ್ನೂ ಡಿಸೈಡ್ ಮಾಡಿಲ್ಲ. ಡಿಸೈಡ್ ಮಾಡಿದಾಗ ನಾನು ಹೇಳ್ತೀನಿ. ಸೊ ಮೋಸ್ಟ್ಲಿ August 15 ನಾನು ಇದೇ ಗಾಡೀಲಿ ಹೋಗ್ತೀನಿ. ಸೊ ಅದಕ್ಕೆ ಎಲ್ಲ ಟೆಸ್ಟ್ ಮಾಡ್ಕೋತಾ ಇದ್ದೀನಿ. 10 hour ಇಲ್ಲ, ಹಿಂದೇನೂ ಹೋಗಲ್ಲ, ಹಿಂದೇನೂ ಬರೋಲ್ಲ. ಮೋಡ ಫುಲ್ಲು ಮುಚ್ಚಿಬಿಟ್ಟಿದೆ, ಗಾಡಿ ಬೇರೆ ಬರ್ತಾಯಿದೆ. ಸ್ವಲ್ಪ ದೂರ ಹೋಗ್ಬಿಟ್ಟು ಮನೆಗೆ ಹೋಗ್ಬಿಡ್ಬೇಕು, ಇಲ್ಲ ಮಳೆ ನಿಲ್ಬಿಡ್ತೀವಿ. ಸೊ ಪ್ರಾಬ್ಲಮ್ ಆ್ಯಂಗಲು ಚೆನ್ನಾಗಿ ಬರ್ತಿದೆ ಅನಿಸುತ್ತೆ. ಜಸ್ಟ್ ಐ ಆಮ್ ಕನ್ಸರ್ನ್ಡ್ ಅಬೌಟ್ ಮೈಕ್ ಸೌಂಡ್ ಕ್ಲಾರಿಟಿ. ತುಂಬ ಲಾಸ್ಟ್ ಟೈಮು ದೊಡ್ಡ ವೀಡಿಯೋನೇ ಮಾಡಿದ್ದೀನಿ, ಬಟ್ ಆ ವೀಡಿಯೋದಲ್ಲಿ ಏನು ಫುಲ್ ಟಪ 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 ಅಂತ ಕ್ರ್ಯಾಕಿಂಗ್ ಸೌಂಡ್ ಬರ್ತಾಯಿದೆ. ಎಷ್ಟು ಅಂತ ಕ್ರ್ಯಾಕಿಂಗ್ ಸೌಂಡನ್ನ ನೀವು ಎಡಿಟಲ್ಲಿ ಕಟ್ ಮಾಡೋಕ್ಕಾಗುತ್ತೆ? ಅಟ್ಲಿ ಏನು ಮಾಡೋಕ್ಕಾಗುತ್ತೆ? ಏನು ಎಲ್ಲನೂ ಎಡಿಟಲ್ಲೇ ಕಟ್ ಮಾಡೋಕ್ಕಾಗುತ್ತಾ? ಆಗಲ್ಲ. ಸೊ ಅದಕ್ಕೋಸ್ಕರ ಏನಾರ ಮಾಡಬೇಕಲ್ಲ. ಸೊ ಅದಕ್ಕೆ ಡೆಡ್ ಕ್ಯಾಟ್ ಯೂಟ್ಯೂಬಲ್ಲೆಲ್ಲ ನೋಡಿದಾಗ ಡೆಡ್ ಕ್ಯಾಟ್ ಹಾಕ್ಕೊಬೇಕು ಅಂತಂದರು. ಅದು ಹಾಕ್ಕೊಂಡಿದ್ದು ಆದರೂ ಬರ್ತಾಯಿತ್ತು ಕ್ರ್ಯಾಕ್ಲಿಂಗ್ ಸೌಂಡು. ಅದು ಏಕೆಂದರೆ ವಯರೆಲ್ಲ ಎಕ್ಸ್ಪೋಸ್ಡು. ಸೊ ಜಸ್ಟ್ ಮೈಕ್ ಅಡಾಪ್ಟರ್ ಅದು. ಆ ಅಡಾಪ್ಟ್ರು ನಿಮಗೆ ಒಂದು ವಯರ್ ಕನೆಕ್ಟ್ ಆಗಿರುತ್ತೆ ಮೀಡಿಯಾ ಇದಕ್ಕೆ, ಪ್ಲಸ್ ಅದ್ರ ಜೊತೆ
ಇನ್ನೊಂದು ವೈರು ನಾನು ಮೈಕು ಒಳಗಡೆಯಿಂದ ಒಂದು ಮೈಕ್ ಎಕ್ಸ್ಟೆನ್ಷನ್ ತೊಗೊಂಡಿರ್ತೀನಿ, ಅದರಿಂದ ಒಂದು ಹಾಕ್ಕೊಂಡಿರ್ತೀನಿ, ಅದು ವಿಂಡ್ ಬ್ಲಾಸ್ಟ್ಗೆ ಹೊಡಿತಿರುತ್ತೆ. ಅದಕ್ಕೆ ಸೊ ಅದಕ್ಕೆ ಯಾಕೆ ಬೇಕು, ಮೀಡಿಯಮ್ ಮಾಡೋದ್ರೆ ನಿಮಗೆ ವೈರ್ಲೆಸ್ಸು ಯೂಸ್ ಆಗುತ್ತೆ ಫ್ಯೂಚರಲ್ಲಿ. ಇವಾಗ ವೈರ್ಲೆಸ್ಸು ಡಿ ಜೆದು ಯಾಕೋ ಆಗ್ತಿಲ್ಲ, ಡಿ ಜೆ ಇದು ನಂತರ ರಿಸೀವರ್ ಇಲ್ಲ, ಜಸ್ಟ್ ಮೈಕ್ ಮಿನಿ ಇದೆ, ಮಿನಿಲಿ ಏನು ಯೂಸ್ ಆಗ್ತಿಲ್ಲ. ಸೊ ನೆಕ್ಸ್ಟು ಮೈಕ್ ರಿಸೀವರ್ದು ಒಂದು ಸೆಟ್ ಬರುತ್ತೆ, ಅದೇನಾದ್ರು ತೊಗೊಂಡ್ರೆ ಒಂದು ಮೈಕು ಮತ್ತು ಒಂದು ರಿಸೀವರ್ ತೊಗೊಂಡ್ರೆ ಅದಕ್ಕೆ ವೈರ್ಲೆಸ್ ಯೂಸ್ ಆಗುತ್ತೆ. ಸದ್ಯಕ್ಕೆ ವೈರ್ಡ್ ಯೂಸ್ ಮಾಡ್ತಾ ಇದ್ದೀನಿ. ಏನೂ ಪ್ರಾಬ್ಲಮ್ ಆಗಬಾರ್ದು ನನಗೆ, ಮೇಯ್ನಾಗಿ ವಾಯ್ಸು ನೀಟಾಗಿ ಕೇಳಿಸ್ಬೇಕು. ಸೊ ಚಕ 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 ಚ ಚ ಅಂತ ಟಕ್ ಟಕ್ ಅಂತ ಈ ಮೈಕು ಹೋಗಿ ಬಂದು ಬರುತ್ತಲ್ಲ, ಆ ಥರ ಸೌಂಡ್ ಕೇಳಿಸ್ಬಿಟ್ರೆ ತುಂಬ ಕಷ್ಟ. ಮಳೆ ಸ್ಟಾರ್ಟ್ ಆಯಿತು, ಶೇಟ್ ಮ್ಯಾನ್. ಅಷ್ಟು ಮನೆಗೆ ಹೋಗ್ಬಿಡೋಣ ಇವಾಗೆಲ್ಲ, ಕುತ್ಕೊಂಡು ಸೈಡಲ್ಲಿ ಹಿಂಗೆ ಬರ್ತಾಯಿದೆ ಚೆಕ್ ಮಾಡಿಕೊಂಡು ಇನ್ನೊಂದು ಮಾಡೋಷ್ಟೊತ್ತಿಗೆ ಆಗಲ್ಲ. ಈಗ ಹೋಗ್ಬಿಡೋಣ ಮನೆಗೆ ಹೋಗಿ ಟೆಸ್ಟ್ ಮಾಡೋಣ. ಅಕಸ್ಮಾತ್ ಸರಿ ಬರಲಿಲ್ಲ ಅಂದರೆ ಬೇಕಾರೆ ನಾಳೆ ಟೆಸ್ಟ್ ಮಾಡೋಣ. ಈ ಮಳೆಯೆಲ್ಲ ನೆನೆಯೋಕ್ಕಾಗಲ್ಲ, ಹಿಂಸೆ ಆಗಿಬಿಡುತ್ತೆ. ಮೀಡಿಯಮ್ ಮಾಡೋದು ಅದೊಂದು ಡಿಸ್ಅಡ್ವಾಂಟೇಜೆ, ವಾಟರ್ ಪ್ರೂಫ್ ಇಲ್ಲ, ವಾಟರ್ ರೆಸಿಸ್ಟೆನ್ಸ್ ಇರ್ಬೋದು, ಬಟ್ ಆದರೂ ನಿಮ್ಗೆ ಮೈಕು ಹೆಚ್ಚು ಕಮ್ಮಿ ಆಗಿಬಿಡುತ್ತೆ ಏನಾರ ನೆಂದರೆ. ಸೊ ಅದನ್ನು ಸ್ವಲ್ಪ ನೋಡ್ಕೊಬೇಕು. ಮಳೆಲೆಲ್ಲ ಅಂಥ ಇದಿಲ್ಲ, ಏನದು ಯೂಸ್ಫುಲ್ ಇಲ್ಲ, ಅದು ಗ್ಯಾಪ್ಸ್ ಎಲ್ಲ ನಾವು ಕ್ಲೋಸ್ ಮಾಡ್ಕೊಬೇಕು. ಲಾಸ್ಟು 1 hour ರೈಡ್ ಹೋಗಿದ್ವಿ, ಅದನ್ನು ನಾನು DJI Osmo 360 ಮಾಡಿಬಿಟ್ಟಿದ್ದೀನಿ. ವೈರ್ಲೆಸ್ಸೇ ಮಾಡಿದ್ದೀನಿ, ಬಟ್ ಎಡಿಟ್ ಮಾಡೋಕ್ಕಂತೂ ಆಗ್ತಾನೇ ಇಲ್ಲ ನನಗೆ. ಎಷ್ಟು ಹಿಂಸೆ ಅಂದರೆ, ಇದಾದರೆ ಸಿಂಗಲ್ ಲೆನ್ಸಲ್ಲಿ ನೀವು ಹೆಂಗೆ ಬೇಕಾದ್ರೂ ಎಡಿಟ್ ಮಾಡ್ಬೋದು, ಯಾವುದೇ ಆ್ಯಪ್ ಬೇಕಾದ್ರೂ ಯೂಸ್ ಮಾಡಿಬಿಡ್ಬೋದು ನೀವು ಸಾಫ್ಟ್ವೇರು ಎಡಿಟ್ ಮಾಡೋಕ್ಕೆ. ಬಟ್ಟು ನೀವು DJI Osmo 360 ತೊಗೊಂಬಿಟ್ರೆ ಅಂತೂ ಆಸ್ಮೋದೇ DJI ಅವ್ರದ್ದೇ ಆ್ಯಪ್ ಯೂಸ್ ಮಾಡಬೇಕು ನೀವು. ಆ ಆ್ಯಪಲ್ಲಿ ಇದು ಬೇರೆ, ಆಸ್ಮೋ 360 ಎಡಿಟ್ ಮಾಡೋದು, ಅದು ವ್ಲಾಗ್ ಎಡಿಟ್ ಮಾಡೋದಂತೂ ತುಂಬ ಕಷ್ಟ. ಸಣ್ಣ ಪುಟ್ಟ ರೀಲ್ ಎಡಿಟ್ ಮಾಡೋಕ್ಕಾಗಲಿ, ಏನೇ ಒಂದು ಕಂಟೆಂಟ್ ತೋರ್ಸೋಕ್ಕಾಗಲಿ ಚೆನ್ನಾಗಿರುತ್ತೆ, ಬಟ್ ವ್ಲಾಗ್ ಮಾಡೋಕ್ಕೆ 360 ಅಷ್ಟು ಯೂಸ್ಫುಲ್ ಇಲ್ಲ. ಅದರಲ್ಲಿ ಸಿಂಗಲ್ ಲೆನ್ಸು ಅಂತ ವೈಟ್ ಕ್ಲಾರಿಟಿ ಬರೋಲ್ಲ, 16:9 ರೇಷಿಯೋ ಬರುತ್ತೆ, ಬಟ್ ಆದರೆ ನಿಮಗೆ ಫುಲ್ ವೆಡ್ತ್ ಬರೋಲ್ಲ ಅಷ್ಟೊಂದು, ಈ ಸಿಂಗಲ್ ಲೆನ್ಸು ಬರೋಷ್ಟು. ನಾರ್ಮಲ್ ಆಸ್ಮೋ 5 Pro ಇಲ್ಲಾಂದರೆ 6 ತೊಗೊಳ್ಳೋಣ ಅಂತಂತಂದರೆ ಅದು ತುಂಬ ಎಕ್ಸ್ಪೆನ್ಸಿವ್ ಇದೆ, ನೆಕ್ಸ್ಟ್ ಲೆವೆಲ್ ಎಕ್ಸ್ಪೆನ್ಸಿವ್. ಅದು ಜಸ್ಟು ನಾರ್ಮಲ್ ಕ್ಯಾಮ್ರಾನೇ ನಿಮಗೆ 35-42 ಏನೋ ಇದೆ 6 ಲೇಟೆಸ್ಟು. ಪ್ಲಸ್ ನೀವು ಅಡ್ವೆಂಚರ್ಗೆ ಹೋಗ್ತೀನಿ ಅಂದರೆ 60 ಹೋಗುತ್ತೆ ಚೇಂಜು. ಅಷ್ಟೊಂದೆಲ್ಲ ವೇಸ್ಟು. ಸೊ ಅದಕ್ಕೋಸ್ಕರ ನನ್ನ ಫ್ರೆಂಡಿಗೆ ಹೇಳಿದೆ, ನನ್ನ ಫ್ರೆಂಡ್ ಅವ್ನು ಯೂಸ್ ಮಾಡ್ತಿರ್ಲಿಲ್ಲ GoPro 11, ಕೊಡು ಮಾಮ್, ನಾನು ಸ್ವಲ್ಪ ದಿನ ಯೂಸ್ ಮಾಡಿಕೊಡ್ತೀನಿ, ಹೆಂಗಿದೆ ನೋಡಿ ಟೆಸ್ಟ್ ಮಾಡ್ತಿದ್ದೀನಿ, ಇಷ್ಟ ಆಯಿತು ಅಂದರೆ ಬೇಕಾದ್ರೆ ನಿನ್ನ ಹತ್ರನೇ ಕಾಸು ಕೊಟ್ಬಿಟ್ಟು ತೊಗೋತೀನಿ, ಇಲ್ಲ ಅಂತ ನಾನು ಬೇರೆ ಯಾವ್ದಾರು ನೋಡ್ತೀನಿ ಅಂತಂದೆ. ಬಟ್ ವ್ಲಾಗ್ ಮಾಡೋಕ್ಕೆ ನಿಮಗೆ ಸಿಂಗಲ್ ಲೆನ್ಸ್ ಎನಿ ಟೈಮ್. 360 ವೇಸ್ಟು. 360 ನೀವು ಮಾಡೋಕ್ಕೆ ಚೆನ್ನಾಗಿದೆ, ಬಟ್ ಎಡಿಟ್ ಮಾಡ್ಬೇಕಾದ್ರೆ ತುಂಬ ಹಿಂಸೆ ಆಗ್ತಾಯಿದೆ ನನಗಂತೂ, ಹೆವಿ ಹಿಂಸೆ ಆಗ್ತಾಯಿದೆ ಎಡಿಟ್ ಮಾಡೋಕ್ಕದು. ಮಾಡ್ತಾಯಿದ್ದೀನಿ ಅದನ್ನು, ಅದು ಇನ್ನೇನು ಮಾಡೋಕ್ಕಾಗಲ್ಲ ಅಂತ ಅದು ಆ್ಯಂಗಲು ಸೆಟ್ ಮಾಡಿರಲಿಲ್ಲ, ನಂತರ ಮೌಂಟ್ಸ್ ಇರಲಿಲ್ಲ. ಸೊ ಇನ್ನೇನು ಮಾಡೋದು ಅಂತ ಅಂದ್ಬಿಟ್ಟು ಅದರಲ್ಲೇ ಮಾಡಿದ್ದು ನಾವು. ಯಾಕಂದರೆ ನಾನು ಲಾಸ್ಟ್ ಟೈಮು GoProದು ಏನು ಎಡಿಟ್ ಮಾಡಿದ್ವಿ, ಅದು GoPro ಅಂತೀನಿ 10R ಕನಕ್ಪುರ ರೈಡಲ್ಲಿ, ಸೊ ಹಂಗೆ ಆಗ್ಬಿಡುತ್ತದು. ಸೊ ಯಾಕೆ ಬೇಕು ರಿಸ್ಕು, ಬೇಡ ಅಂತ ಅಂದ್ಬಿಟ್ಟು ಇದು ಮಾಡೋಣ ಅಂತ. ಮಳೆ ಪಕ್ಕ ಜೋರು ಮಳೆ. ಅಷ್ಟು ಮನೆಗೆ ಹೋಗ್ಬಿಟ್ಟು ಸೆಟ್ಲಾಗ್ಬಿಡೋಣ. ಓಕೆ ಗಾಯ್ಸ್, ಪ್ರಾಬಬ್ಲಿ ಚೆನ್ನಾಗಿ ಬಂದಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಮೈಕು ಟೆಸ್ಟ್ ಮಾಡಿರೋದು ವಿಡಿಯೋ. ಸೊ ಇದೇನಾದ್ರು ಚೆನ್ನಾಗಿ ಬಂದಿದೆ ಅಂತಂದರೆ ನಾನು ಇದನ್ನು ಅಪ್ಲೋಡ್ ಮಾಡ್ತೀನಿ, ಇಲ್ಲ ಅಂತಂದರೆ ಸ್ಕಿಪ್ ಮಾಡಿ ಬಿಸಾಕ್ತೀನಿ ಅಷ್ಟೇ.
ಸೊ ನೋಡಿ ಲೈಟ್ ಒಂದು ಹಾಕ್ಸ್ತಾಯಿತ್ತು, ಕ್ಯಾಗ್ಲೋಷನ್ ಬರೋದು, ಬಟ್ ಹೆಂಗಿದೆ ನೋಡಿ. ಟೈಗರ್ ನನಗೆ ಈ ಫೇಸ್ದು ಟೈಗರ್ ತುಂಬ ಇಷ್ಟ. ಹೊಸ ಟೈಗರ್ 900ಕ್ಕಿಂತ 800ದು ನನಗೆ ಕಣ್ಣಂತೀವಲ್ಲ, ಆ ಕಣ್ಣು ನಂಗೆ ತುಂಬ ಇಷ್ಟ. ಅವ್ರದ್ದು ಅದ್ರಲ್ಲಿ ಚಿಕ್ಕದು ಮಾಡಿಬಿಟ್ಟಿದ್ದಾನೆ 900ಅಲ್ಲಿ, ಅದು ಚೆನ್ನಾಗಿದೆ. ಬಟ್ ಇದೊಂಥರ ನನಗೆ ಇದು ಟೈಗರನ್ನು ಫೇಮಸ್ ಆಗಿದೆ ಈ ಹೆಡ್ಲೈಟಿಂದ. ಸೊ ಓಕೆ ಗೈಸ್, ಚೆನ್ನಾಗಿರೋ ವೀಡಿಯೋ ಹಾಕ್ತೀನಿ, ಚೆನ್ನಾಗಿ ಬಂದಿದ್ರೆ ಮೈಕೆಲ್ಲ. ಮತ್ತೆ ಅದೇ ಕ್ರ್ಯಾಕ್ಲಿಂಗ್ ಸೌಂಡ್ ಬಂತು ಅಂದರೆ ಹಾಕಲ್ಲ. ಸೊ ಚೆನ್ನಾಗಿ ವಿಡಿಯೋ, ಸ್ಮಾಲ್ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಗೈಸ್.